ಅಯ್ಯೋ ನಾನ್ ಹೇಳೋದೇ ಮರ್ತ್ಬಿಡಿ ನೋಡಿ. ನನ್ ಆಕ್ಚುಲಿ ನನ್ ಹೆಂಡತಿ ನನ್ನ ಹತ್ರ ಹೇಳಿದ್ಲು, ನನ್ ಕಣ್ ಮುಂದೆನೆ ಅವಳು ಸೀರೆ ಎಲ್ಲ ಪ್ಯಾಕ್ ಮಾಡಿದ್ದು. ನಿಜವಾಗ್ಲೂ ಇಷ್ಟನೇನೋ? ಅತ್ತೆ, ನೀವ್ ಆಸ್ಪತ್ರೆಯಿಂದ ಬಂದಾಗಿಂದ ನೋಡ್ತಾನೆ ಇದೀನಿ, ತುಂಬಾ ಡೌಟ್ ಪಡ್ತಾ ಇದ್ದೀರಾ ನೀವ್ ನನ್ ಮೇಲೆ. ನೋಡಿ, ನೀವ್ ಹೀಗೆ ಮಾಡಿದ್ರೆ ನಾನು ಇನ್ಯಾವತ್ತೂ ನಿಮ್ ಜೊತೆ ಮಾತಾಡ್ಸಲ್ಲ. ಹೇ ಭೂಮಿ, ಯಾವತ್ತು ಬಾಯ್ ತಪ್ಪಿನೂ ಹೀಗೆಲ್ಲ ಮಾತಾಡ್ಬೇಡ. ಹಾಗೆ ಮಗ ನೀನು ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅದೇನೋ ಗೊತ್ತಿಲ್ಲ ಕಣೋ, ನಿಮ್ಮಿಬ್ರ ಮಧ್ಯೆ ಬೆರಕ್ ಬರ್ತಿದ್ಯೇನೋ ಅಂತ ಅಂದ್ಕೊಂಡ್ರೆ ಸಾಕು, ನಾನ್ ಎದೆ ನಡ್ಕ ಶುರುವಾಗುತ್ತೆ ಕಣೋ. ಮಾಮ್, ನೀವ್ ಯಾಕೆ ಇಷ್ಟೊಂದು ಅನ್ವಾಂಟೆಡ್ ಆಗಿ ಟೆನ್ಷನ್ ತಗೊಂತಾ ಇದೀರಾ? ನಾವ್ ಚೆನ್ನಾಗೇ ಇದೀವಿ. ಸಂಗೀತ, ಯಾಕೆ ಆಯಾಸ ಮಾಡ್ಕೋತೀಯ? ಟೀ ಕುಡಿ. ಪಲ್ಲವಿ ಕೂತ್ಕೊ, ಟೀ ಕೊಡು. ಲಕ್ಷ್ಮಕ್ಕ ಬಾ. ಏನೋ ಮಾತಾಡ್ಬೇಕು ಅನ್ಸುತ್ತೆ, ಅದಕ್ಕೆ ಹೋದ್ರು. ನೀನ್ ಟೀ ಕುಡಿಮಾ. ಅಪ್ಪ, ನಂಗೊಂಚೂರು ಸ್ಟೇಷನ್ಗೆ ಹೋಗಿ ಬರ್ತೀನಿ, ನನ್ನ ಟೈಮ್ ಆಯ್ತು. ಮಾ, ಹೆಲ್ತ್ ಹುಷಾರ್. ಅಲ್ಲ, ನೀವೆಲ್ರೂ ಸೇರಿ ನನ್ನಿಂದ ಯಾವ ವಿಷಯನೂ ಮುಚ್ಚಿಡ್ತಿಲ್ಲ ಅಲ್ವಾ? ಆತರ ಎಲ್ಲ ಏನು ಇಲ್ಲ, ನೆಮ್ಮದಿ ಟೀ ಕುಡಿ, ಎಲ್ರಿಗೂ ಟೀ ಕುಡಿ. ಅಲ್ಲ ಭೂಮಿ, ನಿನ್ನ ಬೆಂಗಳೂರು ಬಸ್ ಹತ್ಸಿ ಬಸ್ ಹೋಗೋ ಗಂಟ ಬಸ್ ಸ್ಟಾಪ್ ಅಲ್ಲೇ ನಾನ್ ನಿಂತಿದ್ದೆ. ಅದ್ ಯಾವಾಗ ನೀನ್ ಬೆಂಗಳೂರಿಂದ ವಾಪಸ್ ಈ ಮನೆಗ್ ಬಂದೆ? ನಾನ್ ಬೆಂಗಳೂರ್ಗೆ ಹೋಗ್ಲೇ ಇಲ್ಲ ಅಕ್ಕ. ಯಾಕ್ ಭೂಮಿ? ನಾನ್ ಹತ್ತಿದ್ನಲ್ಲ ಬಸ್ಸು, ಆ ಬಸ್ಸು ನಮ್ಮ ಅತ್ತೆ ಇದ್ದಿದ್ದ ಹಾಸ್ಪಿಟಲ್ ಮುಂದೆನೆ ಹೋಯ್ತು. ಯಾಕೋ ಮನ್ಸ್ ತಡಿಲಿಲ್ಲ ಲಕ್ಷ್ಮಕ್ಕ. ಹೇಗಿದ್ರು ನಾನ್ ದೇವಸ್ಥಾನಕ್ ಹೋಗಿ ಅತ್ತೆ ಹೆಸರಲ್ಲಿ ಅರ್ಚನೆ ಮಾಡ್ಸಿದ್ನಲ್ಲ, ಪ್ರಸಾದ ಕುಂಕುಮ ಎರಡೂ ನನ್ನ ಹತ್ರನೇ ಇತ್ತು. ಅತ್ತೆ ಹತ್ರ ಹೋಗಿ ನಾನ್ ಮಾಡಿರೋ ತಪ್ಪಿಗೆ ಅವ್ರ ಹತ್ರ ಕ್ಷಮೆ ಕೇಳಿ ಆ ಕುಂಕುಮನ ಅವ್ರ ಹಣೆಗೆ ಹಚ್ಚಿ ಬರೋಣ ಅಂತ ಹೋದೆ. ಲಕ್ಷ್ಮಕ್ಕ, ನನ್ ಊಹೆನ ಮೀರಿ ನನ್ ಪರಿಸ್ಥಿತಿ ಇಲ್ಲಿಗ್ ಬಂದ್ ನಿಂತಿದೆ. ಇನ್ನು ಎಷ್ಟು ದಿನ ಭೂಮಿ ಈ ವನವಾಸ ನಿನ್ಗೆ? ಗೊತ್ತಿಲ್ಲ ಅಕ್ಕ, ಆದ್ರೆ ನಂಗೆ ಗೊತ್ತಿರೋದ್ ಒಂದೇ, ನಾನ್ ಈ ಮನೆ ನಿಜವಾದ ಸೊಸೆ ಅಲ್ಲ, ನನ್ಗಿಲ್ಲಿರೋ ಯಾವ ಹಕ್ಕು ಇಲ್ಲ ಅನ್ನೋದು. ಸಮಯ ಸಂದರ್ಭ ನೋಡ್ಕೊಂಡು ಯಾವ್ದೋ ಒಂದ್ ನೆಪ ಹೇಳಿ ಇಲ್ಲಿಂದ ನಾನು ಹೊರಡ್ಬಿಡ್ತೀನಿ ಅಕ್ಕ. ಅಕ್ಕ, ನಾನ್ ಏನೇ ಮಾಡಿದ್ರು ನೀನು ಫೋನ್ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಯಾರ ಹತ್ರ ಯಾವ ವಿಷಯನೂ ಮಾತಾಡ್ಬೇಡ. ನಾನ್ ಹೇಳಿದ್ದು ನಿಜಾನೇ ಭೂಮಿ, ನೀನ್ ಸಿಕ್ಕಾಕೊಂಡಿರೋದು ಸುಳಿಲಿ. ಅದಕ್ಕೆ ನೀನ್ ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ನಿನ್ನ ಹೊರಗಡೆ ಬರಕ್ ಬಿಡ್ತಾ ಇಲ್ಲ. ಈ ಸಂಕಷ್ಟದಿಂದ ನಿನ್ನ ದೇವರೇ ಕಾಪಾಡ್ಬೇಕು. ಭೂಮಿ, ನಾನಿನ್ ಹೊರಡ್ತೀನಿ, ನನಗ್ ಕೆಲ್ಸ ಇದೆ. ಅಕ್ಕ, ಒಂದ್ ನಿಮಿಷ, ನೀನ್ ಹಾಗೆ ಹೋದ್ರೆ ನಮ್ ಅತ್ತೆಗ್ ಮತ್ತೆ ಅನುಮಾನ ಬರ್ಬೋದು. ಒಂದ್ ಕೆಲ್ಸ ಮಾಡ್ತೀನಿ, ನಂದೊಂದ್ 4 ಸೀರೆ ಕಟ್ ಕಳಿಸ್ತೀನಿ, ಬಾ. ನಾನೇ ಒಂದ್ಸಲಿ ಅವನ ಹತ್ರ ಮಾತಾಡ್ತೀನಿ, ಬುದ್ಧಿ ಕಲ್ತ್ರೆ ಒಳ್ಳೇದಲ್ವಾ? ಆಯ್ತು, ಚಾನ್ಸ್ ಕೊಡ್ತೀಯಂತೆ. ಪಾಪ ನಮ್ ಭೂಮಿಗೆ ಒಂದ್ ಚಾನ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಸತ್ಯನ, ನನಗೆ ಅವಳ ಹೆಸರೆತ್ಬೇಡಿ ಅಂತ ಹೇಳಿದೀನಿ ನಿಮ್ಗೆ ಆಲ್ರೆಡಿ. ನಾನು ಒಂತೀರಾ, ಅವಳು ಒಂತೀರಾ. ಈ ಸಂಬಂಧ ಸೆಟ್ ಆಗಲ್ಲ, ಬಿಟ್ಬಿಡಿ ನನ್ನ. ಯಾವತ್ತಿದ್ರು ನಾವ್ ಸೇರಲ್ಲ ಅಷ್ಟೇ. ಒಂದು ಬಗೆದರೆ ದೈವ ಒಂದು ಬಗೀತು ಅಂತಾರೆ. ಹಾಗೆ ಏನ್ ಮಾಡ್ಲಿಕ್ಕಾಗಲ್ಲ. ಆದ್ರೂ ಕೂಡ ನೀವಿಬ್ರು ಗಂಡ ಹೆಂಡತಿ ಆಗಿರ್ಬೇಕು ಅನ್ನೋದು ನನ್ನ ಆಶಯ. ನೋಡಪ್ಪ, ಅದನ್ನೇ ಹೇಳಿ ಹೇಳಿ ನನ್ನ ಇರಿಟೇಟ್ ಮಾಡ್ಬೇಡಿ ಸತ್ಯಣ್ಣ. ನಾನು ಅವಳು ಅಂತೀರಾ, ಅವಳು ಈಸ್ಟ್ ಆದ್ರೆ ನಾನ್ ವೆಸ್ಟ್, ನಾನ್ ನಾರ್ತ್ ಆದ್ರೆ ಅವಳು ಸೌತ್. ಅಮ್ಮ, ಅಜಿತಾ, ನಿನ್ನ ಭೂಮಿ ಮಧ್ಯೆ ಏನಾದ್ರೂ ಸಮಸ್ಯೆನೇನೋ? ಪ್ರಾಬ್ಲಮ್ ಆ ತರದ್ದೆಲ್ಲ ಏನಿಲ್ಲಮ್ಮ, ನಾವು ಪರ್ಫೆಕ್ಟ್ ಕಪಲ್. ಅಮ್ಮ, ಯಾಕೆ ಈ ತರ ಡೌಟ್ ಎಲ್ಲ ಬರ್ತಿದೆ ನಿಂಗೆ? ಮತ್ತೆ ಅವಳು ಯಾಕೋ ನಿನ್ ರೂಮನ್ನ ಬಿಟ್ಟು ಶಾರದಾ ರೂಮಲ್ಲಿ ಹೋಗಿ ಮಲ್ಕೊಂಡಿದ್ದಾಳೆ? ಅಜಿತಾ, ಬೆಳಗ್ಗೆ ಅವಳನ್ನ ಶಾರದಾ ರೂಮಲ್ಲೇ ನೋಡ್ದೆ. ನಾನ್ ಕೇಳಿದ್ರೆ ಫೋನ್ ನ ಚಾರ್ಜ್ ಹಾಕಿದ್ದೆ ಅತ್ತೆ ಅಂತ ಹೇಳಿದ್ಲು. ಬಂದು ನಚ್ಚಿ ಕೇಳ್ದೆ ಕಣೋ, ಯಾಕಮ್ಮ ಶಾರದಾ ಅತ್ತೆ ರೂಮ್ಗೆ ಭೂಮಿ ಅದಕ್ಕೆ ಹೋಗ್ಬಾರ್ದಾ ಅಂತ ಕೇಳ್ತಾನೆ. ನನಗ್ ಯಾಕೋ ಇವ್ರ ವರ್ತನೆ ನೋಡಿದ್ರೆ ನಿಮ್ಮಿಬ್ರ ಮಧ್ಯೆ ಏನೂ ಸರಿ ಇಲ್ಲ ಅಂತ ಅನುಮಾನ ಬರ್ತಿದೆ ಕಣೋ. ಅಜಿತಾ, ನನ್ ಮಗ ನನ್ನಿಂದ ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆಯಿಂದ ಕೇಳ್ತಿದೀನಿ. ನಿಜ ಹೇಳೋ, ನಿಮ್ಮಿಬ್ರ ಮಧ್ಯೆ ಯಾವ ತರ ಸಮಸ್ಯೆನೂ ಇಲ್ಲ ಅಲ್ವಾ? ಅಯ್ಯೋ ಅಮ್ಮ, ನೀವು ಡೌಟ್ ಪಡ್ತಿರೋ ತರ ಏನು ಇಲ್ಲಮ್ಮ. ನಾವು ತುಂಬಾ ಚೆನ್ನಾಗಿದ್ದೀವಿ. ನಾವು ಆಧುನಿಕ ರೋಮಿಯೋ ಜೂಲಿಯಟ್. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ? ಭೂಮಿ, ನಾನ್ ಸ್ಟೇಷನ್ ಇಂದ ಬರ್ಬೇಕಾರೆ ಸಾಹೇಬ್ರೆ ನೀವು ಬರ್ಬೇಕಾರೆ ಮಲಗಿ ಹೋಗೋ ತರದ್ ಮಿಸ್ಸೇ ಮಾಡ್ಬಾರ್ದು ಅಂತೆಲ್ಲ ಹೇಳೋಳು. ನಿಮಗ್ ನೋಡಿದ್ರೆ ಏನೇನೋ ಡೌಟ್ಸ್, ಹಾಗೆಲ್ಲ ಏನಿಲ್ಲಮ್ಮ. ನಿಜನೇನೋ? 200%. ಹೌದಾ? ಸರಿ, ಹಾಗಾದ್ರೆ ನೀನ್ ಒಂದ್ ನಿಮಿಷ ಲೈನ್ ಅಲ್ಲೇ ಇರು. ಭೂಮಿ, ನಿದ್ದೆ ಮಾಡ್ತಿದ್ಯಾ? ಇಲ್ಲ ಅತ್ತೆ, ಏನಾದ್ರು ಬೇಕಿತ್ತಾ? ಇಲ್ಲ ಇಲ್ಲ, ನನಗೇನು ಬೇಡ. ನೋಡು, ಅಜಿತ ಲೈನ್ ಅಲ್ಲಿ ಇದ್ದಾನೆ. ನಿಮ್ ರೂಮ್ ನ ಬಿಟ್ಟು ನೀನ್ ಯಾಕೆ ಶಾರದಾ ರೂಮ್ ಅಲ್ಲಿ ಇದೀಯಾ ಅಂತ ಪ್ರಶ್ನೆ ಕೇಳ್ತಿದ್ದಾನೆ. ತಗೋ, ಅವ್ನ ಪ್ರಶ್ನೆಗೆ ನೀನೇ ಉತ್ತರ ಕೊಡು. ಅತ್ತೆ, ಏನ್ ಅತ್ತೆ ಅತ್ತೆ, ತಗೋ ಮಾತಾಡು ಮಾತಾಡು. ಸಾಹೇಬ್ರೆ, ಮನೆಗ್ ಬೇಗ ಬನ್ನಿ. ಅತ್ತೆ, ಮೋಡ ಆಗ್ಬಿಟ್ಟಿದೆ, ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿದ್ದೆ. ಒಂದ್ ನಿಮಿಷ ತಗೊಂಡ್ ಹಾಕ್ತೀನಿ. ಅಲ್ಲ ಭೂಮಿ, ಒಂದ್ ನಿಮಿಷ. ಅವಣ ನೋಡ್ದ್ಯಾ ಅವಳನ್ನ ಹೇಗ್ ನೆಪ ಹೇಳ್ಬಿಟ್ಟು ಹೋದ್ಲು ಅಂತ? ಅವಳು ಬದ್ಲಾಗಿದ್ದಾಳೆ ಅಂತ ಹೇಳಿದ್ರೆ ನೀವ್ ಯಾರು ನನ್ ಮಾತೆ ಕೇಳಲಿಲ್ಲ. ಈಗೇ ನೋಡು, ಮಳೆ ಬರ್ತಿದೆ, ಬಟ್ಟೆ ತರ್ಬೇಕು ಅಂತ ಹೇಳಿ ನಾಟಕ ಮಾಡ್ಕೊಂಡ್ ಹೋದ್ಲು. ನಂಗ್ ಗೊತ್ತು ಕಣೋ, ಅವಳು ಬದ್ಲಾಗಿದ್ದಾಳೆ. ಅಕ್ಕ, ನಮ್ಗೆ ಯಾರಿಗೂ ಹಾಗ ಅನ್ನಿಸ್ತಿಲ್ಲಪ್ಪ. ಬಾವ, ನಿಮಗೆ? ಇಲ್ಲ ಕಣೋ, ನನಗೆ ಹಾಗೆ ಅನ್ಸಿಲ್ಲ. ಚೆನ್ನಾಗೇ ಇದಾರೆ. ಅವರಿಬ್ರು ಮೇಡ್ ಫಾರ್ ಈಚ್ ಅದರ್ ಕಪಲ್ಸ್. ನಿನಗೆ ಚೆನ್ನಾಗ್ ಗೊತ್ತಲ್ಲ.
ಶ್ರವಣ ನನ್ ಮಾತ್ ನಂಬೋ, ಮಚ್ಚಿ ನನ್ ಮಾತ್ ನಂಬೋ. ಅವ್ರಿಬ್ರ ಮಧ್ಯೆ ಏನೋ ನಡೆದಿದೆ, ನೀವ್ ಯಾಕೆ ನನ್ ಮಾತ್ನ ನಂಬ್ತಿಲ್ಲ? ಅಮ್ಮ ಸ್ಟ್ರೆಸ್ ಮಾಡ್ಕೋಬೇಡ. ಸ್ಟ್ರೆಸ್ ಮಾಡ್ಕೊಂಡ್ರೆ ತಲೆನೋವು ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಯು ಕಾಮ್ ಡೌನ್. ನೀನ್ ಹೋಗ್ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ರೆಸ್ಟ್ ಮಾಡು. ಯಾಕೆ ಆಯಾಸ ಆಗಿದೆ? ನೀವ್ ಹೋಗಕ್ಕ, ನೀನು ರೆಸ್ಟ್ ಮಾಡೋಕೆ. ಮಾವ ಇವಾಗ ನಿಮಗ್ ಅಮ್ಮ ಚೆನ್ನಾಗ್ ಗೊತ್ತು ತಾನೆ. ಒಂದ್ಸತಿ ಅವ್ರಿಗೆ ಡೌಟ್ ಬಂತು ಅಂದ್ರೆ ಮುಗೀತು ಕತೆ. ಅಷ್ಟ್ ಈಸಿಯಾಗಿ ಹೋಗಲ್ಲ ಅದು. ನಚ್ಚಿ ಸತ್ಯಂಗ್ ಫೋನ್ ಮಾಡಿ ಬರೋದಕ್ಕೆ ಹೇಳು. ಇಮಿಡಿಯೇಟ್ ಆಗಿ ಒಂದು ಮೀಟಿಂಗ್ ಮಾಡ್ಬೇಕು. ಕಾಲ್ ಮಾಡು. ಸತ್ಯಣ್ಣ ಇವಾಗ ಅಣ್ಣನ್ ಜೊತೆ ಇರ್ತಾರೆ. ನಾನು ಅವ್ರಿಗೊಂದ್ ಮೆಸೇಜ್ ಹಾಕ್ತೀನಿ. ನನ್ನ ಎಲ್ರು ಮುಂದೆ ಬ್ಯಾಡ್ ಮಾಡ್ಬೇಕು ಅಂತಾನೆ ಅಮ್ಮ ಕಣ್ಣು ಕಾಣಿಸೋ ತರ ಶಾರದತೆ ರೂಮಲ್ಲಿ ಕೂತಿದ್ದಾಳೆ ಇವಳು. ಹಾಗೆಲ್ಲ ಏನಿರಲ್ಲ, ಎಲ್ಲ ನಿನ್ನ ಭ್ರಮೆ. ಅದು ಕೆಲಸ ಮಾಡಿರ್ತಾಳೆ, ಸ್ವಲ್ಪ ವಿಶ್ರಾಂತಿ ತಗೊಳಕ್ ಅಲ್ಲಿ ಹೋಗಿರ್ತಾಳೆ ಅಷ್ಟೇ. ಈ ಕತೆನೆಲ್ಲ ನೀವ್ ನಂಬೇಕಷ್ಟೇ, ನಾನ್ ನಂಬಲ್ಲ. ಸರಿ ಬಾ. ಓ ಮೈ ಗಾಡ್, ಕೋರ್ಟ್ ಅಲ್ಲಿ ನಂಗೊಂದು ಕೇಸ್ ಇತ್ತು, ನಾನು ಅರ್ಜೆಂಟ್ ಹೋಗ್ಲೇಬೇಕು. ಹಿಂಗ ಆಮೇಲೆ ಸಿಗ್ತೀನಿ. ಸರಿ ತರ ಎಲ್ರಿಗೂ ಏನೋ ಅರ್ಜೆಂಟ್ ಆಗಿ ಮೀಟಿಂಗ್ ಸೇರ್ಬಿಟ್ಟಿದ್ರಿ, ಬೇಗ ಬಾ ಅಂತ ಮೆಸೇಜ್ ಬೇರೆ ಹಾಕಿದ್ರಿ. ಸತ್ಯ, ಅಜಿತ್ ಭೂಮಿ ಸಂಗೀತ ಕೈಲಿ ಸಿಕ್ಕಾಕೊಳ್ತಿದ್ರಿ ಇವತ್ತು. ಜಸ್ಟ್ ಮಿಸ್ ಅಷ್ಟೇ. ನನ್ ಸ್ಟೇಷನ್ ಇದ್ನಲ್ಲ, ನನ್ಗೆ ಗೊತ್ತು. ಅದ್ ಹಾಗಲ್ಲ ಸತ್ಯ, ಇವ್ರಿಬ್ರು ಕಳ್ಳಾಟನ ಅಕ್ಕನಿಂದ ಎಷ್ಟ್ ದಿನ ಮುಚ್ಚಿಡೋದು? ಇವತ್ತಲ್ಲ ನಾಳೆ ಗೊತ್ತಾಗೋದ್ರೆ? ಸಂಗೀತಂಗ್ ಒಂದ್ಸಲ ಅನುಮಾನ ಬಂದ್ಬಿಟ್ರೆ ಅದಕ್ಕೊಂದ್ ಪರಿಹಾರ ಸಿಗೋ ತನಕ ಅವ್ರ ತಲೆಯಲ್ಲಿ ಅದು ಕೊರಿತಾನೆ ಇರುತ್ತೆ. ಅಣ್ಣ ನಿಜ ಹೇಳ್ಬಿಡೋಣ ಅಂದ್ರೆ ಸಂಗೀತಮ್ಮ ಈಗ ತಾನೇ ಕೋಮಾದಿಂದ ಹೊರಗ್ ಬಂದಿದ್ದಾರೆ. ಡಾಕ್ಟರ್ ಬೇರೆ ಅವ್ರಿಗೆ ಶಾಕ್ ಆಗುವಂತ ವಿಚಾರ ಯಾವ್ದು ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೀವಿ. ಪ್ರತಿ ಕ್ಷಣನೂ ಇಂತ ಟೆನ್ಷನ್ ಅಲ್ಲಿ ಬದುಕೋದು ಕಷ್ಟ ಕಣ. ಅದು ನಿಜಾನೇ, ಆದ್ರೆ ಇದಕ್ ಪರಿಹಾರ ಏನು? ಈಗಿನ ಮೀಟಿಂಗು ಏನ್ ತೀರ್ಮಾನ ಮಾಡಿದೆ ಅಂತ ನನಗೆ ಹೇಳಿದ್ರೆ ನಾನು ಏನಾದ್ರು ಮಾಡ್ಬೋದು. ನನ್ನ ಹತ್ರ ಒಂದು ಐಡಿಯಾ ಇದೆ. ಇವಾಗ ಅಜಿತ್ ಭೂಮಿನ ನೀವಿಬ್ರು ಒಟ್ಟಿಗೇರಿ ಅಂತ ಬೇಡ್ಕೋಬೇಕು. ಅದ್ರ ಬದಲು ಅವ್ರಿಬ್ರೆ ನಾವು ಬೇಡ ಬೇಡ ಅಂದ್ರೂ ಜೊತೆ ಇರ್ಬೇಕು, ಆ ತರ ಮಾಡ್ಬೇಕು. ಹೇಗ್ ಸಾಧ್ಯ ಮಾವ? ಅವ್ರಿಬ್ರು ನೀನ್ ಇಷ್ಟು ನಾನ್ ವೆಷ್ಟು ಅನ್ಕೊಂಡಿದ್ದಾರೆ. ನಚ್ಚಿ, ಲವ್ ಗುರು ನಾನಿರುವಾಗ ಯಾಕೋ ಚಿಂತೆ? ಫಸ್ಟ್ ನಿಮ್ ಅಣ್ಣಗೊಂದು ಫೋನ್ ಮಾಡು. ಅಲ್ಲ ಮಾವ, ಏನ್ ಹೇಳ್ಬೇಕು ಅಂತಾದ್ರೂ ಹೇಳಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಮಾಮ್? ನಾವ್ ಟೀ ಅಂಗಡಿನ ಮನೆ ಬಿಟ್ಟು ಓಡ್ಸೋಣ ಅಂತ ಪ್ಲಾನ್ ಮಾಡ್ತಿದ್ರೆ ಆ ಸೀನಿಯರ್ ಸಿಟಿಸನ್ಸ್ ಅವ್ರಿಮ್ನ ಹೆಂಗ್ ಸೇರ್ಸೋದು ಅಂತ ಪ್ಲಾನ್ ಮಾಡ್ತಾ ಇದಾರೆ. ಹೌ ಟು ಸ್ಪಾಯಿಲ್ ದೇರ್ ಸ್ಟುಪಿಡ್ ಪ್ಲಾನ್ ಮಾಮ್? ಅವ್ರ ಜೊತೆ ಸೇರ್ಕೊಂಡ ಶತ್ರುಗಳಿಗೆ ಕೋಟೆ ಬಾಗ್ಲು ಯಾವಾಗ್ಲೂ ಒಳಗಿಂದಾನೇ ತೆಗೆಯೋದು ಅಂಜು. ವಾಟ್ ಡು ಯು ಮೀನ್? ನಮ್ಮವ್ರನ್ನ ನಾವು ಗೆಲ್ಬೇಕು, ಬಟ್ ನಮ್ಗೆ ಆ ಶಕ್ತಿ ಇಲ್ಲ ಅಂದಾಗ ಏನ್ ಮಾಡ್ಬೇಕು? ಯುಕ್ತಿನ ಉಪಯೋಗಿಸಿ ಶತ್ರುಗಳ ಜೊತೆ ಕೈ ಜೋಡಿಸ್ಬೇಕು. ನಮ್ಮವ್ರ ಜೊತೆನೇ ಇದ್ಕೊಂಡು ಅವ್ರ ಪ್ಲಾನ್ ಏನು ಅಂತ ತಿಳ್ಕೊಂಡು ಶತ್ರುಗಳು ಬಂದಾಗ ಅವ್ರಿಗೆ ಕೋಟೆ ಬಾಗ್ಲು ಓಪನ್ ಮಾಡ್ಬೇಕು. ಆಮೇಲೆ ಶತ್ರುಗಳ ಜೊತೆ ಸೇರ್ಕೊಂಡು ನಮ್ಮವ್ರನ್ನೆಲ್ಲ ಹೊಡೆದು ಓಡಿಸಿ ನಮ್ ಕೋಟೆಗೆ ನಾವೇ ರಾಜರಾಗ್ಬೇಕು. ಇದು ಹಳಿ ರಣತಂತ್ರ. ಇದನ್ನೇ ಈಗ ನಾವು ಇವ್ರ ವಿಷಯದಲ್ಲೂ ಅಪ್ಲೈ ಮಾಡ್ಬೇಕು. ಅಂದ್ರೆ ನಾವಿಬ್ರು ಇವ್ರಗಳ ಜೊತೆ ಸೇರ್ಕೊಂಡು ಆ ಅಜಿತ್ ಮತ್ತೆ ಭೂಮಿನ ಒಂದ್ ಮಾಡಕ್ಕೆ ಇವರೆಲ್ಲ ಏನ್ ಪ್ಲಾನ್ ಮಾಡ್ತಿದ್ದಾರೆ ಇದನ್ನ ತಿಳ್ಕೊಂಡು ಅವ್ರಿಗೆ ಗೊತ್ತಾಗ್ದೇ ಇರೋ ಹಾಗೆ ಅದನ್ನ ಕೌಂಟರ್ ಮಾಡಿ ಪ್ಲಾನ್ ನ ಉಲ್ಟಾ ಮಾಡ್ಬೇಕು. ಆ ಅಜಿತ್ ಮತ್ತೆ ಭೂಮಿನ ಸಪರೇಟ್ ಮಾಡ್ಲೇಬೇಕು. ಎಕ್ಸಾಕ್ಟ್ಲಿ ಬೇಬಿ. ಇದರಿಂದ ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡೆದಂಗ ಆಗತ್ತೆ. ನಾವು ಹೌ ಸಿಂಪಲ್. ಮನೆಯವ್ರ ಮುಂದೆ ಹೋಗಿ ಅವ್ರಿಬ್ರು ಒಂದಾಗೋದು ಬರೀ ನಿಮ್ಮ ಆಸೆ ಮಾತ್ರ ಅಲ್ಲ, ನಮ್ಮ ಆಸೆ ಕೂಡ ಅಂತ ಹೇಳಿ ಅವ್ರ ಜೊತೆ ಒಂದಾಗ್ಬಿಡೋದು. ಗಂಡ ಹೆಂಡತಿ ಇಬ್ರನ್ನು ಬೇರೆ ಬೇರೆ ಮಾಡೋದು. ಸೂಪರ್ ಮಾಮ್, ಕಮ್ ಲೆಟ್ಸ್ ಗೋ ಜಾಯಿನ್ ದ ಟೀಮ್. ಬಾ. ಅಮ್ಮ ಹೇಗಿದ್ದಾರೆ? ಆರಾಮಾಗಿದ್ದಾರೆ, ಶ್ರವಣ್ ಮಾವಪ್ಪ ರೂಮ್ ಅಲ್ಲಿ ಇದ್ದಾರೆ. ಅದ್ಭುತ ಅದ್ಭುತ ಅದ್ಭುತ. ಹಾ ಮೊನ್ನೆ ಮಾಡಿದ್ದು ತುಂಬಾ ಚೆನ್ನಾಗಿದೆ. ಇನ್ನೊಂದ್ 4 ಇದ್ದಿದ್ರೆ ಅದ್ಭುತ ಆಗಿರೋದು. ಅಜಿತ್ ಅಣ್ಣ ಭೂಮಿನೂ ಒಂದಾಗ್ಲಿ. 4 400 ಬಜ್ಜಿ ಮಾಡ್ಕೊಡ್ತೀನಿ ನಿಮಗೆ. ದೇವ್ಯಾನಿ, ನೀನು ಅಂಜು ನಮ್ ಜೊತೆ ಸೇರಿದ್ದು ನಮಗೆ ಆನೆ ಬಲ ಬಂದಂಗಾಯ್ತು ನೋಡು. ಏನ್ ಭಾವ ನೀವು? ನಾವೇನೋ ಹೊರಗ್ನವ್ರು ಅನ್ನೋ ತರ ಮಾತಾಡ್ತಿದ್ದೀರಾ? ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ? ಎಲ್ರು ಒಗ್ಗಟ್ಟಾಗಿರ್ಬೇಕು ಅಲ್ವಾ ಅತ್ತೆ? ಇವತ್ ನನ್ ಹಾರ್ಟ್ ಅಲ್ಲಿ ನಿಮಗ್ ರೆಸ್ಪೆಕ್ಟ್ ಇನ್ನ ಜಾಸ್ತಿ ಆಗೋಯ್ತು. ಇದೆಲ್ಲ ನೆನ್ಪಿದೆ ತಾನೆ? ಅಜಿತ್ ಬಂದ್ಮೇಲೆ ಎಲ್ರು ಭಯ ಪಟ್ಟು ಎಡು ಬೀಳ್ಬೇಡಿ. ಅಜಯ್, ನಾವೆಲ್ಲ ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ. ಅವನು ಬರ್ಲಿ, ಅದಕ್ಕೆ ಕಾಯ್ತಾ ಇದೀವಿ. ಎಮರ್ಜೆನ್ಸಿ ಅಂತ ಮೆಸೇಜ್ ಹಾಕಿದ್ದಲ್ಲ, ಏನಾಯ್ತು? ಏನಾಯ್ತು? ನಾನ್ ಬರ್ತಾ ಅಮ್ಮನ್ ರೂಮ್ಗೆ ಹೋಗ್ ಬಂದೆ. ಅಮ್ಮ ಮಲ್ಕೊಂಡಿದ್ರು. ಎಮರ್ಜೆನ್ಸಿ ಏನಕ್ಕಂತ ಮೆಸೇಜ್ ಹಾಕಿದ್ ನೀನು? ಮೆಡಿಸನ್ ಎಫೆಕ್ಟ್ ಕೊಂಡು ಬಲವಂತದ್ ನಿದ್ದೆ. ಭೂಮಿ ಶಾರದಾ ರೂಮ್ ಅಲ್ಲಿ ಮಲಗಿದ್ ನೋಡ್ದಾಗಿಂದ ಸಂಗೀತ ಹಾಗೆ ಉಳ್ದಿಲ್ಲ. ಸೆಗು ಏನು ಸರಿ ಇಲ್ಲ, ಆದ್ರೆ ನೀವು ಯಾರು ಹೇಳ್ತಿಲ್ಲ ಅಂತ ಒಂದೇ ಮಾತು. ಇಲ್ಲ ಏನು ಇಲ್ಲ ಸಂಗೀತ ಅಂತ ಎಷ್ಟು ಹೇಳಿದ್ರು ಅವಳು ಕನ್ವಿನ್ಸೇ ಆಗಿಲ್ಲ. ಭೂಮಿ ನನ್ನನ್ನ ಅತ್ತೆ ಅಂತಾನೆ ಕರ್ದಿಲ್ಲ. ನಾನು ಕೋಪದಲ್ಲಿ ಕರಿ ಅಂತ ಹೇಳಿದ್ಮೇಲೆ ಏನೋ ಕಾಟಾಚಾರಕ್ ಕರೆದ್ಲು ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಭೂಮಿ ಲಗೇಜ್ ತಗೊಂಡೋಗಿದ್ದಕ್ಕೆ ಯಾಕೆ ಬಂತು? ಅದನ್ನ ನಾನು ಮತ್ತೆ ಭೂಮಿ ಕವರ್ ಮಾಡಿದ್ವಲ್ಲ. ಸಂಗೀತ ಮಾತನ್ ಪೂರ್ತಿಯಾಗಿ ನಂಬ್ಲಿಲ್ವಲ್ಲ. ಭೂಮಿನ ನಮ್ ರೂಮಲ್ಲಿ ನೋಡಿದ್ಮೇಲಂತೂ ಆಕಾಶಕ್ಕೂ ಭೂಮಿಗೂ ನೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲಕ್ಕ. ನನ್ ಫೋನ್ ಅಲ್ಲಿ ಕನ್ವಿನ್ಸ್ ಮಾಡನಲ್ಲ ಮಾವ. ಆದ್ರೆ ಅವಳು ಕನ್ವಿನ್ಸ್ ಆಗಿಲ್ವಲ್ಲ. ಅವರಿಬ್ರು ದೊಡ್ಡ ಜಗಳ ಆಗಿದೆ.
ಏನದು ನಂಗ್ ಗೊತ್ತಾಗ್ಬೇಕು ಅಂತ ಒಂದೇ ಗಲಾಟೆ. ನಾವೇನ್ ಹೇಳಿದ್ರು ಕೇಳ್ತಾ ಇಲ್ಲ. ಅಜಿತ ಮನೆಗ್ ಬರ್ಲಿ, ಅವನ ದೇವ್ರ ಮನೆಗ್ ಕರ್ಕೊಂಡ್ ಹೋಗಿ ತಲೆ ಮೇಲೆ ಕೈ ಇಡ್ಸಿ ಆನೆ ಮಾಡಿ ಕೇಳ್ತೀನಿ ಅಂತಂದ್ರು. ಅದ್ರ ಕೇಳಿದ್ರೆ ನೀನ್ ಏನ್ ಹೇಳ್ತಿದ್ದೆ ಅಜಿತ? ಸುಳ್ಳು ಹೇಳ್ತಿದ್ಯಾ? ಅಲ್ಲ, ಆಣೆ ಮಾಡಿ ಹೇಗ್ ಸುಳ್ಳು ಹೇಳಕ್ಕಾಗತ್ತೆ? ಆಮೇಲೆ ಹೆಚ್ಚು ಕಡಿಮೆ ಆಗೋದ್ರ? ಅಶ್ವಿನಿ ಹೇಳಿದ ಸುಳ್ಳಿಗೆ ನಿಮ್ಮಮ್ಮ ಕೋಮಾಗ್ ಹೋಗ್ಬಿಟ್ರು. ಇನ್ನು ಈಗ ನೀವಿಬ್ರು ದೂರ ಇರೋದು ಅದೇ ಕಾರಣಕ್ಕೆ, ಹಾಗಾದ್ರೆ ಅದೇ ಸತ್ಯ ಅಂತ ಸಂಗೀತ ಅನ್ಕೊಂಡೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಅಯ್ಯೋ ದೇವ್ಯಾನಿ, ಹಾಗೆಲ್ಲ ಮಾತಾಡ ದೇವ್ಯಾನಿ. ಹೌದು ಕಣ ಅಜಿತ, ಭೂಮಿಗೂ ಸತ್ಯ ಹೇಳುವಂತ ಎಷ್ಟು ಬಲವಂತ ಮಾಡ್ಬಿಟ್ಲು ಗೊತ್ತಾ ಅಕ್ಕ. ದುರುಷ್ಟ. ನಿಜ ಹೇಳಿ, ಅಜಿತ್ಗೂ ಭೂಮಿಗೂ ಏನಾಗಿದೆ ಅಂತ ಕಿರಿಸ್ತಾ ತಲೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಲು ಕಣೋ. ಅಮ್ಮ ಇದಕ್ಕಿದ್ದಂಗೆ ಎದುರಿಸ್ರು ಬಿಡೋದಕ್ಕೆ ಶುರು ಮಾಡ್ಬಿಟ್ರು. ನಾನ್ ಏನ್ ಸಮಾಧಾನ ಹೇಳಿದ್ರು ಕೇಳಿ